ಹೋಗಿ ಕರ್ಕೊಂಡ್ ಬರ್ತೀನಿ ರೀ. ಒಂದ್ ನಿಮಿಷ ಇರಿ. ಒಂದೇ ಒಂದು ಸಾರಿ ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಅಮೆರಿಕದಲ್ಲಿ ಏನ್ ನಡೀತು ಅನ್ನೋದನ್ನ ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ನನಗೆ ಕ್ಯಾನ್ಸರ್ ಅಕ್ಕ. ನಿನ್ ಸಂಧ್ಯಾ ಇನ್ನು ಸಾಯ್ಬೇಕಾದವಳೆ, ಸಾಯ್ಬೇಕಾಗಿದೆ ಅಕ್ಕ. ನಾನ್ ಮಾಡಿರೋ ತಪ್ಪುಗಳಿಗೆಲ್ಲ ಸೇರಿ ಕೈ ಮುಗಿದು ಕ್ಷಮಾಪಣೆ ಕೇಳ್ತಿದ್ದೀನಕ್ಕ. ನನ್ ಪ್ರಾಣ ಹೋಗೋದು ಖಚಿತ ಅಂತ ಗೊತ್ತಾಗಿ ಕೇಳ್ತಿದ್ದೀನಿ. ಆದ್ಯ ಜವಾಬ್ದಾರಿ ತಗೋತೀನಿ ಅಂತ ನನಗ್ ಮಾತ್ ಕೊಡಕ್ಕ, ಮಾತ್ ಕೊಡಕ್ಕ. ಇವಳನ್ನ ನಿನ್ ಮಗಳ ಹಾಗೆ ಕಾಪಾಡ್ಕೋತೀನಿ ಅಂತ ನನ್ಗೆ ಮಾತ್ ಕೊಡಕ್ಕ. ಅವಳಿಗೆ ನೆರಳಾಗಿ ನಾನಿದ್ರು ಇನ್ಮೇಲ್ ಜೊತೆಯಾಗಿ ನೀನೇ ಇರ್ಬೇಕಕ್ಕ. ಅತ್ತಿಗೆ ಮಾತು ಕೊಟ್ಟಿದ್ದಕ್ಕೆ ಅವಳನ್ನ ಕರ್ಕೊಂಡ್ಬಂದಿದ್ದು ಅಣ್ಣ. ಯಾರನ್ನ ಕೇಳಿ ಮಾತು ಕೊಟ್ಲು? ಅದು ಹೇಗ್ ಮಾತ್ಕೊಡ್ತಾಳೆ? ಸತ್ತೋಗಿರೋ ಸಂಧ್ಯಾ ಬಗ್ಗೆ ಇವಾಗ ನೆನ್ಪಿಸ್ಕೊತಾ ಇದೀವಿ ಬಿಟ್ರೆ ಬದುಕಿದಾಗ ಅವಳ ಹೆಸರೇ ಎತ್ತಾ ಇರ್ಲಿಲ್ಲ. ಅವಳ ಫೋನ್ ಬಂದ್ರೇನೆ ಪಾಪ ಸುತ್ಕೊಳತ್ತೇನೋ ಅನ್ಕೋತಿದ್ವಿ. ಪಾಪ ಅಂತ ಕರುಣೆ ತೋರಿಸಿ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ಬಿಟ್ರೆ ಅದೆಲ್ಲ ಆಗೋಗ್ಬಿಡತ್ತಾ? ಅತ್ತೆ, ನಾನು ಅಮೆರಿಕ ಹೋಗಿ 4 ದಿವಸದಲ್ಲಿ ಹಿಂತಿರುಗಿ ಬರ್ತೀನಿ ಇಂದಾಗ ನನ್ನ ಮಗಳು ಕಂಗಾಲಾಗ್ಬಿಟ್ಲು. ಅಂಥದ್ರಲ್ಲಿ ತನ್ನ ತಾಯಿ ಇನ್ಯಾವತ್ತೂ ಹಿಂದಿರುಗಿ ಬರೋದಿಲ್ಲ ಅಂತ ಆ ದಿನ ಗೊತ್ತಾದಾಗ ಅವಳು ಎಷ್ಟು ಚಡಪಡಿಸಿರ್ಬಹುದು ಅಂತ ಮುಂದೆ ಒಂದ್ಸಾರಿ ಯೋಚನೆ ಮಾಡಿ. ಆದ್ಯ ತಗೋ. ಏನಿದು ಇಷ್ಟು ಕಹಿಯಾಗಿದೆ? ಕಷಾಯ ಆದ್ಯ. ಹೇಳ್ಬೇಕು ತಾನೆ? ಕೇಳ್ಬೇಕು ಅಲ್ವಾ? ನೀರು ಅನ್ಕೊಂಡು ಈ ಕಷಾಯ ಅನ್ಕೊಡ್ಬಿಟ್ಟೆ. ಸ್ವಲ್ಪನೂ ಚೆನ್ನಾಗಿಲ್ಲ. ಆದ್ಯ, ಕೆಲವೊಂದ್ಸಲ ಚೆನ್ನಾಗಿಲ್ಲ ಅನ್ಕೊಳ್ಳೋದೆ ತುಂಬಾ ಒಳ್ಳೇದ್ ಮಾಡತ್ತೆ. ಹೌದಾ? ಅದ್ ಹೇಗ್ ಹೇಳ್ತೀಯ ನೀನು? ಈ ಮನೇಲಿರೋರು ಯಾರು ಚೆನ್ನಾಗಿಲ್ಲ, ಅವರೆಲ್ಲ ಒಳ್ಳೇದ್ ಮಾಡ್ತಾರಾ? ಚೆನ್ನಾಗಿಲ್ವಾ? ಅಂದ್ರೆ ಅಂದವಾಗಿಲ್ಲ ಅಂತನಾ? ಚಿಕ್ಕಮ್ಮ ತೆಳ್ಳಗೆ ಇದ್ದಾರೆ, ಅತ್ತೆ ಸುಂದರವಾಗೇ ಇದ್ದಾರೆ. ಓ, ನಿಲ್ಲಿಸ್ತ್ಯಾ? ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಮೊದ್ಲು ಹೋಗಿಲ್ಲಿಂದ. ಹೋಗು ಅನ್ನಲ್ಲ. ಕೋಪ ಮಾಡ್ಕೋಬೇಡ ಆದ್ಯ.
ನೀನೆಷ್ಟೇ ಕೋಪ ಮಾಡ್ಕೊಂಡ್ರು ನಾನೇನು ಅನ್ಕೊಳ್ಳಲ್ಲ. ನೀನ್ ನನ್ನನ್ ಕಾಪಾಡಿರೋ ದೇವತೆ ಆದ್ಯ. ನಾನ್ ನಿನಗೆಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಅದ್ ಸಾಕಾಗಲ್ಲ. ಎಷ್ಟೊತ್ತಾದ್ರೂ ವಿಸಿಲೇ ಬರ್ತಿಲ್ಲ. ನಮ್ಮಮ್ಮನ್ ಬಿಟ್ರೆ ನಾಯಿ ಆಗ್ಲಿ ಕುಕ್ಕರ್ ಆಗ್ಲಿ ಕೂಗೋಗ್ ಬಿಡ್ತಾರ ಇಲ್ಲಿ? ನಿಜನೇ ಬಿಡು ಅದ್ಕೆ. ಮತ್ತೆ ಹಾಳಾಗ್ ಹೋದ್ರೆ ಏನ್ ಮಾಡಕ್ಕಾಗತ್ತೆ, ನನ್ ಮುಖದ ಥರಾನೇ ಅದೂನು. ಯಾಕಾಗಂತ್ಯ ಅದ್ಗೆ? ನಿನ್ ಮುಖ ತಿರುಪತಿ ಬೆಟ್ಟದ ಹಾಗೆ ಗುಂಡಾಗಿದ್ಯಲ್ಲ. ಏನು ಅಂತ ಹೇಳಿ ಪಾರ್ವತಿ, ದಿನ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಪಳಪಳ ಹೊಳೆಯೋ ಸೀರೆನ ಉಟ್ಕೊಳ್ಳೋ ಆನಂದ ಇತ್ತೀಚೆಗೆ ಎಲ್ಲಿದೆ ಅಂತ ಹೇಳು. ಏನ್ ಗೊತ್ತಾ, ಆ ಅಮೆರಿಕ ಹುಡುಗಿ ಇಲ್ಲಿಗ್ ಬಂದಾಗಿಂದ ಮನಶಾಂತಿನೇ ಹಾಳಾಗೋಗಿದೆ. ನನ್ಗೂ ಹಂಗೆ ಅನಿಸ್ತಿದೆ ಅದ್ಗೆ. ಹೇಳ್ಕೊಂಡ್ರೆ ಅದೇ ಕಷ್ಟ. ಭಾವನವರು ಆಚಾರ ಸಂಪ್ರದಾಯಗಳ ವಿಷಯದಲ್ಲಿ ದೊಡ್ಡ ಹುಲಿಯಾಗೆ ವ್ಯವಹಾರ ಮಾಡ್ತಾರೆ. ಸಂಧ್ಯಾಕ್ಕನ್ ಮಗಳ್ ನೋಡಿದ್ರೆ ಕಣ್ಣು ನೆತ್ತಿಗ್ ಹತ್ತಿರೋ ಮೇಕೆ ಹಾಗೆ ಕಿರ್ಚಾಡ್ತಾಳೆ. ಗೊತ್ತಿದ್ದು ಜಾನ್ಕಕ್ಕ ಇವ್ರಿಬ್ರು ಮದ್ಯಕ್ ಹೋಗಿದ್ದಾಳತ್ಗೆ. ಹೌದು, ಜಾನ್ಕಿ ಅತ್ತಿಗೆ ಕತ್ರಿ ಮಧ್ಯ ಸಿಕ್ಕ ಹಾಕೊಂಡಿರೋ ಅಡಕೆ ತರ ಆಗಿದ್ದಾಳೆ. ಈ 2 ಬದನೆಕಾಯಿ ಹಾಕಿದ್ರೆ ಬೇಳೆ ಸರಿ ಇನ್ನು ರುಚಿಯಾಗಿರುತ್ತತ್ಗೆ. ಹೌದಲ್ವಾ? ತಗೋ ಹಾಕು. ಇವಾಗ ಬಂದೆ ಅತ್ಗೆ? ನಾನೇನೋ ಊರಿನಿಂದ ಬರ್ತಿರೋ ಹಾಗೆ ನನ್ನನ್ನು ಕೇಳ್ತಿದ್ದಿಲ್ಲ ಪದ್ಮ. ಹೌದು, ಕುಕ್ಕರ್ ವಿಷಲ್ ಹಾಕ್ಲಿಲ್ವಾ? ಯಾರನ್ನ ನೋಡಿ ಹೆದರ್ಕೋತೋ ಅದು. ನೀವ್ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅಮ್ಮ ಬಿಟ್ಟು ಟಿಫನ್ ಕೊಟ್ಯಾ? ಕೊಟ್ಟೆ ಅಮ್ಮ, ಹಾಲ್ ಕೂಡ ಕೊಟ್ ಬಂದೆ. ಬೆಲ್ಲ ಹುಳಿ ಬಂದ್ಬಿಟ್ಟಿದೆ, ನಾನ್ ಬೇರೆ ಕೊಡ್ತೀನಿ. ಏನೇ ರಾಜಲಕ್ಷ್ಮಿ, ಎಲ್ರಿಗೂ ತಿನ್ಸು ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ಯಾ? ಆದ್ಯ ತಿನ್ಲಾ? ತಿಂದಿಲ್ಲ ಅತ್ತೆ. ನಾವು ಕೊಡ್ಲೂ ಇಲ್ಲ, ಟಿಫನ್ ಮಾಡುವ ಅಂತ ಕರೀಲೂ ಇಲ್ಲ ಅವಳನ್ನ. ಹೇಗ್ ತಿಂತಾಳೆ ಹೇಳು? ಹೋಗ್ ಕರಿ ರಾಜಿ. ಹಾ, ಅಯ್ಯೋ ನಾನ್ ಕರಿಯಲ್ಲ ಅಮ್ಮ. ನಾನ್ ಕರಿತೀನಿ ಬಿಡು. ಪಾರ್ವತಿ, ಮಧ್ಯಾಹ್ನ ಆದ್ಯ ಏನ್ ತಿಂತಾಳೆ ಅಂತ ಕೇಳಿ ಅದನ್ನೇ ಮಾಡಿ. ಪಿಜ್ಜಾ ಬರ್ಗರ್ ತಿನ್ನೋ ಹುಡ್ಗಿಗೆ ನಮ್ ಅಡ್ಗೆ ರುಚಿಸುತ್ತಾ? ಮನೆ ಊಟ ಅಂದ್ರೆ ದೇವಸ್ಥಾನದ ಪ್ರಸಾದ ಇದ್ದ ಹಾಗೆ, ಯಾರೂ ಬೇಡ ಅನ್ನೋಲ್ಲ. ಹಾಗಂತ ಊಟ ಉಪಚಾರ ಮನೆ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೊಡಕ್ಕಾಗತ್ತಾ ಅತ್ತಿಗೆ? ಅರ್ಥ ಆಯ್ತು ಬಿಡು. ಸೀನು ಯಾವಾಗ ಬರ್ತಾನೆ ರಾಜಿ? 2 ದಿನದಲ್ಲಿ ಬಾವ ಮನೆಗ್ ಬರ್ತಾರಮ್ಮ. ಅಲ್ಲಿವರೆಗೂ ಪಾಪ ಆದ್ಯ ಸೀನು ರೂಮಲ್ಲೇ ಇರ್ಲಿ ಬಿಡು ರಾಜಲಕ್ಷ್ಮಿ. ನಾನೇನಂದೆ ಅತ್ತೆ? ನಿನಗೆ ಅರ್ಥ ಆಗಲ್ಲ ಬಿಡು. ಸೀನು ಬರೋದ್ರೊಳಗೆ ಆದ್ಯನ್ಗೆ ಬೇರೆ ರೂಮ್ನ ನಾನು ಏರ್ಪಾಡು ಮಾಡ್ತೀನಿ. ಒಳ್ಳೇದು ಅತ್ತಿಗೆ. ಈ ಚಾರ್ಜರ್ ಎಲ್ಲ ಹೋಯ್ತು. ಈ ಜಾನ್ಕಿ ದೇವಿನಲ್ವಾ ಬಟ್ಟೆ ಪ್ಯಾಕ್ ಮಾಡಿದ್ದು, ಎಲ್ಲಿಟ್ಟಿದಾರೋ ಏನೋ. ನನ್ನ ಮೆಮರೀಸ್ ಎಲ್ಲ ಕಲೆಕ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ನಿನ್ ಬರ್ತ್ಡೇ ದಿನ ಇದನ್ನ ಓಪನ್ ಮಾಡು. ಈ ಕವರ್ನ ಮಮ್ಮಿ ಬರ್ಡೇ ದಿನನೇ ಓಪನ್ ಮಾಡು ಅಂತ ಹೇಳಿದ್ರು. ಈ ಚಿಪ್ಪೇನು? ಇದನ್ನ ಹೀಗೆ ಓಪನ್ ಮಾಡೋದು? ಚಾರ್ಜರ್ ಎಲ್ಲಿ? ಎಲ್ಲಿದ್ದೀರಾ ಎಲ್ಲರೂ? ಹಲೋ, ಯಾರಾದ್ರೂ ಇದ್ದೀರಾ? ಏನಾಯ್ತಾ ಆದ್ಯ? ಯಾಕೆ ಹಾಕಿ ಕಿರಿಚ್ಕೋತಿದ್ಯಾ? ಹಲ್ಲಿ ನೋಡಿದ್ಯಾ? ಜಿರ್ಲೆ ನೋಡಿದ್ಯಾ? ಹಲೋ, ನಾನ್ ಹಾವನ್ ನೋಡಿದ್ರೇನೆ ಭಯ ಪಡಲ್ಲ. ಅಮ್ಮ, ಈ
ಮೊಬೈಲ್ಗೆ ಚಾರ್ಜರ್ ಬೇಕು. ಹಾಗೆ ನನಗೆ ಅರ್ಜೆಂಟ್ ಆಗಿ ಒಂದು ಲ್ಯಾಪ್ಟಾಪ್ ಅರೇಂಜ್ ಮಾಡಿ. ಯಾಕೆ ಹೀಗೆ ನಗ್ತಿದ್ದೀರಾ? ನಿನ್ ವೇಷ ನೋಡಿ ಅಲ್ಲ ಬಿಡು, ನಿನ್ ಕೋರಿಕೆಗಳನ್ನ ಕೇಳಿ ನಗು ಬಂತು. ಇದು ಕೋರಿಕೆ ಅಲ್ಲ, ನನಗ್ ಬೇಕಾಗಿರೋದು. ಆದ್ಯ, ನಿನಗ್ ನಾನು ಆಮೇಲೆ ಹೇಳ್ತೀನಮ್ಮ. ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ನಾನ್ ಹೇಳ ಅಕ್ಕ? ಇಲ್ಲೋಡು ಆದ್ಯ, ಈ ಮನೇಲಿ ಮುಖ ನೋಡ್ಕೊಳ್ಳೋದಕ್ಕೆ ಕನ್ನಡಿ ಇರುತ್ತೆ ಹೊರತು ಸೆಲ್ಫೀಸ್ ತಗೊಳಕ್ಕೆ ಮೊಬೈಲ್ ಇರಲ್ಲ. ಇನ್ನು ಕಂಪ್ಯೂಟರ್ ಅಂತ್ಯಾ? ಅದು ಕಾಲೇಜಲ್ಲಿ ಮಾತ್ರನೇ. ಮನೆ ಒಳಗಡೆ ಬರ್ಬೇಕು ಅಂದ್ರೆ ಇನ್ನೊಂದ್ ತಲೆಮಾರ್ ಬದ್ಲಾಗ್ಬೇಕು. What the hell is this? ಇದನ್ ಬಿಟ್ಟು ಬೇರೆ ವಿಷಯ ಇಲ್ವಾ? ಯಾಕೆಲ್ಲ ಬಿಟ್ಟು? ಮತ್ತೆ ಹೇಳು. ಹಾ ಛಾಯಾ, ಅಪ್ಪ ಒಪ್ಕೊಂಡ್ಬಿಟ್ರು. ನಿನ್ ಮದ್ವೆ ಮಾಡೋದಕ್ಕ? ಚೀಚೆ ಚೀಚೆ, ಇಷ್ಟು ಬೇಗ ನನಗೆ ಯಾಕೆ ಮದ್ವೆ? ಆದ್ಯ ನಮ್ಮ ಮನೇಲಿ ಇರೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತೀನಿ. ಹೆಚ್ಚು ಕಡಿಮೆ ಆದ್ರೆ ನಿಮ್ಮಿಬ್ರು ಬದುಕು ಜಟ್ಕಾ ಬಂಡಿನೇ. ನೀನ್ ಸುಮ್ನಿರೋ ಬಿಟ್ಟು. ಅಂಕಲ್ ಓಕೆ ಅನ್ನೋದಕ್ಕೆ ಕಾರಣ ಏನು? ಕಾರಣ ಅಂದ್ರೆ ಹೇಗ್ ಹೇಳೋದಪ್ಪ? ಓ ಛಾಯಕ್ಕ, ನಿನ್ ಕೇಳಿದ್ರೆ ಕಲೆಕ್ಟರ್ ಎಕ್ಸಾಮ್ ಬರೆಯೋ ಹಾಗೆ ಯೋಚನೆ ಮಾಡ್ತಾಳೆ ನಮ್ಮಕ್ಕ. ಹೋಗ್ಲಿ ನೀನ್ ಹೇಳು. ಏನಂದ್ರೆ ಹೃದಯ ಇದೆ ನೋಡಿದ್ಯಾ, ಅದು ಆದಿ ಅಕ್ಕಂಗೆ ತುಂಬಾ ಗಟ್ಟಿಯಾಗಿದೆ. ಮಾತಿಗ್ ಮಾತ್ ಅನ್ಬಿಡ್ತಾಳೆ. ಅಬ್ಬಾ, ಕೆಲವು ದಿನ ಮನೇಲಿ ಇರ್ಬೇಕಾಗಿದೆ ಅನ್ಬಿಟ್ರು ಅಷ್ಟೇ. ಸರಿಯಾಗಿ ಹೇಳ್ದ ಕಣೆ ಬಿಟ್ಟು. ಸ್ಟೈಲ ಕೂಡ ಇರ್ತಾಳೆ ಅಲ್ವಾ? ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ಅಕ್ಕ, ಈ ಡ್ರೆಸ್ ನೋಡ್ದ ಎಷ್ಟು ಸ್ಟೈಲ್ ಆಗಿದೆ ಅಂತ. ನಮ್ಮ ಊರಲ್ಲಿ ಏನಾದ್ರೂ ಹಿಂಗ್ ಹೊಲ್ಸಿದ್ರೆ ಬಟ್ಟೆ ಕೊದೇವನು ಅಂತ ಹೇಳಿ ಅದ್ ಅರ್ಜಿನೇ ಹೊಡೆದಾಕ್ಬಿಡ್ತಾರೆ. ಹೌದು, ಆದಿ ಅಕ್ಕ ನಿಮ್ ಹಾಗೆ ಚೂಡಿದಾರ್ನ ಯಾಕೆ ಹಾಕೊಳ್ಳಲ್ಲ? ಯಾಕಂದ್ರೆ ಯಾಕೆ ಛಾಯಾ? ಯಾಕಿದೆಯೋ ನನ್ಗೇನ್ ಗೊತ್ತು. ಫ್ಯಾಷನ್, ಅದಕ್ಕೆ. ಕೇಳಿಸ್ತಿದೆ. ನೀವು ನಿಮ್ಮ ಅಜ್ಜಿ ಕಾಲದವ್ರ ತರ ಬಟ್ಟೆಗಳನ್ನ ಹಾಕೋತಿರಲ್ಲ, ಅದಕ್ಕೆ ಪ್ರಪಂಚ ನಿಮ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮನೆಯವರೇ ತಲೆ ಕೆಡಿಸ್ಕೊತಾ ಇಲ್ಲ, ಇನ್ ಪ್ರಪಂಚದವ್ರು ತಲೆ ಕೆಡಿಸ್ಕೊತಾರ. ಹಾಯ್ ಬಾಬಿ. ಬಾಯ್ ಫ್ರೆಂಡ್ ಅನ್ಸುತ್ತೆ ಕಣಿ. ತಪ್ಪೆ, ಹಾಗನ್ಬಾರ್ದು. ನೀನ್ ಹೇಳ್ದಾಗೆ ಗುಡ್ ಗರ್ಲ್ ತರ ನಾಟಕ ಮಾಡ್ತಾ ಇದೀನಿ, ಆದ್ರೆ ಇವ್ರು ಯಾರು ನಂಬ್ತಾ ಇಲ್ಲ. ಅಷ್ಟು ಬೇಗ ನಂಬೋದಿಕ್ಕೆ ಅವ್ರ ಅಮಾಯಕರಲ್ಲ. 24 hours ನನಗ್ ಬಾಡಿ ಗಾರ್ಡ್ಸ್ ತರ, ಸೆಕ್ಯೂರಿಟಿ ಗಾರ್ಡ್ಸ್ ತರ ನನ್ ಸುತ್ತಮುತ್ತಾನೆ ಇರ್ತಾರೆ. ವಿಲೇಜ್ ಪೀಪಲ್ ಅಂದ್ರೆ ಹಾಗೇನೆ ಇರ್ತಾರೆ ಆದ್ಯ. ಇವ್ರು ಎಂತ ಜನಗಳು ಏನೋ. ಇದು ಮನೆ ಅಲ್ಲ, ಜೈಲು. ಸಿ ಆದ್ಯ, ನೀನು ಫ್ರೀ ಬರ್ಡ್. ನೀನು ಗೂಡಲಿಲ್ಲ, ಗೋಡೆಗಳ ಮಧ್ಯೆ ಇದ್ಯಾ. ಯಾವಾಗ ಬೇಕಾದ್ರೂ ಫ್ಲೈ ಮಾಡ್ಬೋದು, ಹಾರಿ ಹೊರಗ್ ಬರ್ಬೋದು. ಬಟ್ ಚಾನ್ಸ್ಗೆ ವೇಟ್ ಮಾಡು. ಇದೇ ಬಿಡು, ಒಂದ್ ಅಮಾಯಕ ಪಕ್ಷಿ. ವಾಟ್ಸ್ ಹರ್ ನೇಮ್? ರಾಜಲಕ್ಷ್ಮಿ. ನೈಸ್ ನೇಮ್. ಆ ಪಕ್ಷಿನ ನಾನು ಉಪಯೋಗಿಸ್ಕೊತೀನಿ. ಲೆಟ್ಸ್ ಹ್ಯಾವ್ ಫನ್ ಬಾಬಿ. ರಾಜಲಕ್ಷ್ಮಿ, ನೀನ್ ಕೂಡ ಊಟ ಮಾಡಮ್ಮ. ಅಮ್ಮ ಅವರೆಲ್ಲ ತಿನ್ನವಾಗ ಜೊತೆಲಿ ತಿಂತೀನಿ ಮಾವ. ನೀನ್ ಕೂತ್ಕೊಂಡ್ರೆ ಅಲ್ವಾ ಆದ್ಯ ಕೂಡ ಕೂತ್ಕೊಳ್ಳೋದು. ಅಯ್ಯೋ, ನಾನೇ 2 ಚೇರ್ನ ತಂದಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಅಷ್ಟು ಶಕ್ತಿ ನನ್ಗಿಲ್ಲ. ಧೈರ್ಯ ಕೂಡ ಇಲ್ಲ ಬಿಡಿ. ಮತ್ತೆ ತಿನ್ನಿ.
ನಾವು ಮಾತಾಡ್ತಿದ್ದಾಗೆ ಆದ್ಯ ಬಂದ್ಬಿಟ್ಲು. ನಾನ್ ಕೂಡ ಬಡಿಸ್ತೀನಿ. ಎಲ್ಲಿ ಕೊಡಿ ದೊಡ್ಡಮ್ಮ. ಯಾರ್ಯಾರೋ ಅಡಿಗೆ ಬಡಿಸ್ಬಾರ್ದು. ಬಡಿಸೋಕ್ಕೂ ಒಂದು ಅರ್ಹತೆ ಇರಬೇಕು. ಇದನ್ನ ಹೇಳ್ಕೊಡು. ರಾಜಿ, ನನಗೋಸ್ಕರ ಕಾಯ್ಕೊಂಡು ನೀನ್ ಯಾಕಮ್ಮ ಹೊಟ್ಟೆ ಹಾಸ್ಕೊಂಡಿರ್ತೀಯ? ಬಂದ್ ಕೂತ್ಕೋ ಬಾ. ಆದ್ಯಾ, ನೀನು ಕೂಡ ಕೂತ್ಕೊಮ್ಮ. ಆದ್ಯಾ, ಕೂತ್ಕೋ. ನೀನ್ ಜೋರಾಗಿ ಹೇಳಿದ್ಯಾ ಅನ್ಕೊಂಡೆ. ಶಬ್ದ ಮಾಡ್ದೆ ನಿಧಾನವಾಗಿ ತಿನ್ನು. ಅಯ್ಯೋ ರಾಮ, ಇದು ಚಿಕ್ಕ ಹುಡುಗಿ ಹಾಗೆ ಇದ್ದಾಳೆ. ಬಟ್ಟೆನ ಎಲ್ಲಿಂದ್ರಲ್ಲಿ ಹಾಕ್ಬಿಡ್ತಾಳೆ. ಇದರಲ್ಲಿ ಸಂಧ್ಯನ ಫೋಟೋನಿಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ಎಲ್ಲಿಟ್ಟಿದ್ಲು? ಗೋಡೆಗೆ ಏನಾದ್ರೂ ತಗ್ಲು ಹಾಕಿದ್ಲಾ? ಅವರಾಗ್ಲಿ ಅತ್ತೆ ಆಗ್ಲಿ ಏನಾದ್ರೂ ನೋಡ್ಬಿಟ್ರೆ ದೊಡ್ಡ ರಾಮಾಯಣನೇ ಆಗ್ಬಿಡುತ್ತೆ. ಸಂಧ್ಯನ್ ಫೋಟೋ ಇಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲ, ಟೌನ್ಗೆ ಏನಾದ್ರೂ ತಗೊಂಡು ಹೋದ್ಲಾ ಇವಳು? ಅದ್ರ ಜೊತೆಲಿ ಸಂಧ್ಯಾ ಕೊಟ್ಟು ಕವರ್ನು ಕೂಡ ಇಟ್ಟಿದೆ. ಅದನ್ನೂ ಕಾಣಿಸ್ತಿಲ್ವಲ್ಲ. ನಾನು ಯೋಚನೆ ಮಾಡ್ತಿದ್ದೀನಾ ಅಥವಾ ಸಂಶಯ ಪಡ್ತಾ ಇದ್ದೀನಾ? ಪಾಪ, ನಮ್ಮೆಲ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿರೋ ಹೆಣ್ಮಗಳನ್ನ ಹೀಗೆಲ್ಲ ಅಪಾರ್ಥ ಮಾಡ್ಕೋಬಾರ್ದು. ಅವಳು ಟೌನಿಂದ ಬೇಕಾದನ್ನೆಲ್ಲ ತಗೊಂಡ್ ಬಂದ್ಮೇಲೆ ಅವಳನ್ನ ಕೂರಿಸ್ಕೊಂಡು ಈ ಮನೇಲಿ ಅವಳು ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಏನಾದ್ರೂ ಹೇಳೋದಿತ್ತ? ನಾನ್ ಕೇಳಲೇ ಇಲ್ವೇ? ನೀವು ಸರಿಯಾಗಿ ಊಟನೇ ಮಾಡ್ಲಿಲ್ಲ. ಕೊನೆ ಪಕ್ಷ ಮಜ್ಜಿಗೆನಾದ್ರೂ ಕುಡಿತೀರೇನೋ ಅಂತ. ನನ್ನ ಆಹಾರದ ಬಗ್ಗೆ ಯೋಚನೆ ಮಾಡೋ ನೀನು ನಿನ್ ತಂಗಿ ಮಗಳ ಕಾಳಜಿ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ವಿದೇಶದಲ್ಲಿ ಹುಟ್ಟಿ ಬೆಳೆದವಳು, ನಮ್ಮ ದೇಶದ ಸಂಸ್ಕಾರ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಗುತ್ತಲ್ವಾ? ಸದ್ಯಕ್ಕೆ ಈ ಕುಟುಂಬದ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಅಮೆರಿಕ ಹುಡುಗಿ ಪ್ರಭಾವ ನಮ್ಮೂರಲ್ಲಿ ಹುಟ್ಟಿ ಬೆಳ್ದಿರೋ ರಾಜಲಕ್ಷ್ಮಿ ಮೇಲೆ ಬೀಳ್ಬಾರ್ದು ಅಂತ ಅವಳು ಈ ಮನೆಗೆ ಕಾಲಿಟ್ಟಾಗಿಂದನೂ ಹೇಳ್ತಾನೆ ಇದ್ದೀನಿ. ಆದ್ರೆ ಅವಳು ಕೇಳಿ ಕೇಳಿ ಬಡಿಸ್ಬೇಕು ಅಂತ ನೋಡ್ತಿದ್ದಾಳೆ. ನೋಡಿದ್ಯಲ್ವಾ ಜಾನಕಿ? ಬದ್ಲಾಗ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ. ಒಂದ್ ರೀತಿಲಿ ಒಳ್ಳೇದೇ ಅಲ್ವಾ? ಅವಳು ಬದಲಾಗ್ಬೇಕು, ಆದ್ರೆ
ನಮ್ ರಾಜಲಕ್ಷ್ಮಿನ ಬದಲಾಯಿಸಬಾರ್ದು. ಇಬ್ಬರು ವಯಸ್ಸು ಒಂದೇ ಆಗಿರ್ಬೋದು, ಆದ್ರೆ ಓದು, ಗುರಿ, ಆಲೋಚನೆಗಳು ಬೇರೆ ಬೇರೆ ಆಗಿರುತ್ತೆ. ಪದ್ಧತಿಗಳ ಬಗ್ಗೆ ಹೇಳು, ಹಾಗೆ ನಮ್ಮ ಪದ್ಧತಿಗಳನ್ನ ದಾಟಬಾರದು ಅಂತನೂ ಹೇಳು. ಅವಳು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದಕ್ಕೆ ಇವರು ಊಟ ಮಾಡ್ತೀನಿ ಎದ್ದು ಹೊರಟೋದ್ರು. ಇನ್ನು ರಾಜಿ ಪಕ್ಕದಲ್ಲೇ ಕೂತ್ಕೊಂಡು ಟೌನ್ಗೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಇನ್ನೇನು ಗತಿನೋ ಏನೋ. ಓ ಅಂತೆಯ ಮಾಮ, ಅಂತೆಯ ಮಾಮ, ಓ ಅಂತೆಯ ಮಾಮ, ಅಂತೆಯ ಮಾಮ, ಓ ಅಂತೆಯ ಮಾಮ, ಅಂತೆಯ ಮಾಮ. ದೊಡ್ಡಪ್ಪ ಕರೀತಿದ್ದಾರೆ, ಹೋಗು. ಹಾಡು. ಸರಿಯಾಗಿ ಹಾಡು ಬಿಟ್ಟು. ಇವಾಗ ಬರ್ತಿಲ್ಲ ದೊಡ್ಡಪ್ಪ. ಇಲ್ಬಾ. ಅರ್ಥ ಇಲ್ದಿರೋ ಹಾಡುಗಳನ್ನ ಹಾಡೋದಕ್ಕಿಂತ ಟೀಚರ್ ಹೇಳ್ಕೊಟ್ಟಿರೋ ಪಾಠನ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ್ಲಿ ದೊಡ್ಡಪ್ಪ. ಬಿಟ್ಟು ದೊಡ್ಡಪ್ಪ, ನಿನಗೆ ಈ ಹಾಡನ್ನು ಯಾರು ಕಲಿಸಿದ್ದು? ಅಂದ್ರೆ ಅದು ವಾವ್, ಅಂದ್ರೆ ಅದ್ಭುತ ಅಂತ ಹೇಳೋದ್ರ ಬದಲು ಹೀಗೂ ಕೂಡ ಹೇಳ್ಬೋದು. ಆಹಾ, ಹಾಗಾದ್ರೆ ವಾವ್. ಹಾಗೇನೆ, ಹಾಗೆ. ನಡಿ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಆದ್ಯಾ, ಕಾವೇರಮ್ಮಂಗ್ ಮಾಡೋ ಆರತಿ ನೋಡಿದ್ರೆ ಪಾಪಗಳನ್ನೆಲ್ಲ ಕಳ್ಕೋಬಹುದು. ಮೊದಲು ಕಳ್ದೋಗಿರೋ ವಾಲೆಟ್ ಸಿಕ್ಕಿದ್ರೆ ಅಷ್ಟೇ ಸಾಕು. ಕಣ್ಮುಚ್ಕೊಂಡು ಆ ತಾಯಿನ ಬೇಡ್ಕೊಂಡ್ರೆ ತಪ್ಪದೆ ನೆರವೇರತ್ತಂತೆ. ಓ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಏನು? ನನ್ ಕೋರಿಕೆ ತೀರ್ಬೇಕು ಅಂತ ನೀನ್ ಬೇಡ್ಕೋ, ನಿನ್ ಕೋರಿಕೆ ತೀರ್ಬೇಕು ಅಂತ ನಾನ್ ಬೇಡ್ಕೋತೀನಿ. ಇದೇನೋ ಒಂಥರ ಚೆನ್ನಾಗಿದ್ಯಲ್ಲ. ಹಾಗಾದ್ರೆ ಕಣ್ಮುಚ್ಕೋ. ನೀನ್ ಕಣ್ಮುಚ್ಕೋ. ಅಮ್ಮ ಕಾವೇರಿ ತಾಯಿ, ಆದ್ಯ ಕೋರಿಕೆನ ಕೇಳಿಸ್ಕೊಂಡು ಅದು ತಪ್ಪದೆ ನೆರವೇರೋ ಹಾಗೆ ನೋಡ್ಕೋ ತಾಯಿ. ನನ್ ಕೋರಿಕೆ ಒಂದೇ, ನಾನಿಲ್ಲಿಂದ ತಪ್ಪಿಸ್ಕೊಂಡು ಇವ್ರು ಯಾರ ಕಣ್ಣಿಗೂ ಕಾಣಿಸ್ತಿರೋ ಹಾಗೆ ಹೊರಟೋಗ್ಬೇಕು.
ರಾಜಲಕ್ಷ್ಮಿ, ನಾನ್ ನಿನಗ್ ಚೀಟ್ ಮಾಡ್ತಿರೋದಕ್ಕೆ ಸಾರಿ. ಇಲ್ಲಿವರೆಗೂ ಜೊತೆಯಾಗಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಫ್ಯೂಚರಲ್ಲಿ ಯಾವತ್ತಾದ್ರೂ ಸಿಗೋಣ. ಸೇವ್. ಪ್ಲಾಟ್ಫಾರ್ಮ್ 2 ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರ ಬ್ರೋ? ಬ್ರೋ ಅಲ್ಲ ಬೇಬಿ, ಡಾರ್ಲಿಂಗ್ ಅನ್ನೋ. ಕಾಲ್ ಪೊಲೀಸ್. ಇಲ್ಲಿಂದ ಕಿರ್ಚಿದ್ರೆ ಸ್ಟೇಷನ್ ಅಲ್ಲಿರೋ ಪೊಲೀಸ್ ಅವ್ರಿಗೆ ಕೇಳಿಸಲ್ಲ. ಸುಮ್ಮನಿದ್ರೆ ಸರಿ. ಇವಳನ್ನ ತುಂಬಾ ಹೊತ್ತಿಲ್ಲಿ ಇಟ್ಕೋಬಾರ್ದು. ಇಲ್ಲಿಂದ ಮೊದ್ಲು ಕರ್ಕೊಂಡು ಹೋಗ್ಬೇಕು. ನಾವ್ ಅನ್ಕೊಂಡಿದ್ ಜಾಗ ಕರ್ಕೊಂಡು ಹೋಗೋಣ. ಹಂಗೆ ಮಾಡೋಣ. ಪ್ಲೀಸ್ ನನ್ನ ಬಿಟ್ಬಿಡಿ. ಪ್ಲೀಸ್, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾವು ದುಡ್ಡು ಕೇಳಲಿಲ್ಲಮ್ಮ. ನಿಮಗೆ ಏನ್ ಬೇಕೋ ಹೇಳಿ. ನನ್ ಚೈನ್, ನನ್ ವಾಚ್ ಎಲ್ಲ ಕೊಡ್ತೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾವೇನ್ ಚಿಲ್ಲರೆ ಕಳ್ತನ ಮಾಡೋರಲ್ಲ, ನಮಗ್ ಬೇಕಾಗಿರೋದೇ ಬೇರೆ. ನಿಮಗೇನ್ ಬೇಕು ಅಂತ ಹೇಳಿ ಕೊಡ್ತೇನೆ. ಪ್ಲೀಸ್ ನನ್ನ ಬಿಟ್ಬಿಡಿ. ಇಲ್ಲಲ್ಲ, ನಾವ್ ಅನ್ಕೊಂಡಿರೋ ಜಾಗಕ್ಕೆ ಬಾ. ನಮಗ್ ಬೇಕಾಗಿರೋ ಲಿಸ್ಟ್ ಎಲ್ಲ ಕೊಡ್ತೀವಿ. ಅದನ್ನ ಒಂದೊಂದೇ ತೀರಿಸ್ತಾ ಹೋದ್ರೆ ನಮಗೂ ಸಮಾಧಾನ ಆಗುತ್ತೆ. ಆಗ ನಿನ್ನ ಬಿಟ್ಬಿಡ್ತೀವಿ. ನಾನ್ ಬೆಂಗಳೂರಿಗೆ ಹೋಗ್ಬೇಕು. ಬಿಟ್ಬಿಡಿ ಪ್ಲೀಸ್. ಕರ್ಕೊಂಡು ನಡಿ.